ನೀವೇನಾದರೂ ಚಿತ್ರದುರ್ಗ ಅಥವಾ ದಾವಣಗೆರೆಗೆ ಹೋಗಿದ್ರೆ ಅಲ್ಲಿನ ಫೇಮಸ್ ಸ್ನ್ಯಾಕ್ ಮಿರ್ಚಿ ಬಜ್ಜಿನ ತಿಂದಿರ್ತೀರ ಅಲ್ವಾ? ಅದ್ರ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ಮಂಡಕ್ಕಿ ಉಸ್ಲಿ ಅಥವಾ ಮಂಡಕ್ಕಿ ಒಗ್ಗರಣೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಚಿತ್ರದುರ್ಗದಲ್ಲೇ ಆಗಿದ್ದರಿಂದ ನಮ್ಮನೆಯಲ್ಲಿ ಏನಿಲ್ಲ ಅಂದರೂ ವಾರಕ್ಕೆ ಒಂದು ಸರಿ ಈ ಬ್ರೇಕ್ಫಾಸ್ಟ್ ಕಾಂಬಿನೇಷನ್ನ ಮಾಡ್ತಾನೆ ಇರ್ತೀವಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಹಾಗಾದರೆ ಇವತ್ತು ನಮ್ಮೂರಿನ ಫೇಮಸ್ ತಿಂಡಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಬೇಸನ್ಗೆ ನೀರು ಹಾಕ್ಕೊಂಡು ಮಂಡಕ್ಕಿನ ತಗೋತಾ ಇದ್ದೀನಿ. ಪುರಿ ಅಂತಲೂ ಕರಿಬೋದು. ಇದು ತೆಳು ಪುರಿ, ಬೆಂಗಳೂರು ಮಂಡಕ್ಕಿ ಅಂತ ಹೇಳ್ತೀವಲ್ಲ ಅದು. ಮೈಸೂರು ಮಂಡಕ್ಕಿ ತಗೊಂಡ್ರೆ ಗಟ್ಟಿ ಇರೋದ್ರಿಂದ ಒಗ್ಗರಣೆ ಹಾಕಿದಾಗ ಡ್ರೈ ಆಗುತ್ತೆ, ಸ್ವಲ್ಪ ಹೊತ್ತಾದಮೇಲೆ ತಿನ್ನೋದಕ್ಕಾಗಲ್ಲ. ಅದಕ್ಕೆ ತೆಳು ಪುರಿನ ಉಪಯೋಗಿಸಿ. ನೀರು ಹಾಕಿಬಿಟ್ಟು ಅದರಲ್ಲಿ ಮಂಡಕ್ಕಿನ ಹಾಕಿ ಒಂದು 10 ಸೆಕೆಂಡ್ ನೆನೆಯಕ್ಕೆ ಬಿಡಿ. ಆಮೇಲೆ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಮಂಡಕ್ಕಿ ಸಾಫ್ಟ್ ಆಗೋ ಥರ ಮಾಡ್ಕೋಬೇಕು. ಒಂದು 15ರಿಂದ 20 ಸೆಕೆಂಡ್ ನೀರಲ್ಲಿ ಇಟ್ಟಿದ್ದಾದಮೇಲೆ ಸ್ವಲ್ಪ ಹೀಗೆ ಹಿಂಡಿಬಿಟ್ಟು ತೆಕ್ಕೋಬೇಕು. ಸ್ವಲ್ಪ ನೀರಿನ ಅಂಶ ಇರೋ ಹಾಗೇ ಹಿಂಡ್ಕೋಬೇಕು. ತುಂಬ ಹಿಂಡಿಬಿಟ್ರೆ ಡ್ರೈ ಆಗಿಬಿಡತ್ತೆ. ಹಾಗಾಗಿ ಸ್ವಲ್ಪ ಸ್ಕ್ವೀಸ್ ಮಾಡಿ ತೆಗೆದಿಟ್ಕೋಬೇಕು. ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟು ಮಂಡಕ್ಕಿನ ಈ ಥರ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಉದುರಾಗಿ ಸಾಫ್ಟಾಗಿ ನೆನೆಸಿಟ್ಕೋಬೇಕು. ಈ ಮಂಡಕ್ಕಿನ ಇನ್ನೊಂದು ಸ್ವಲ್ಪ ನೆನೆಯೋಕ್ಕೆ ಹಾಗೆ ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಒಗ್ಗರಣೆಗೆ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಮೀಡಿಯಮ್ ಸೈಜಾಗಿ ಹೆಚ್ಚಿರುವಂಥ ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ. ಈಗ ಒಂದು ಬಾಣಲೆನ ಕಾಯಕ್ಕಿಟ್ಟು ಅದಕ್ಕಾದಮೇಲೆ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಎಷ್ಟು ಖಾರ ತಿಂತೀರಾ ಅದರ ಅಂದಾಜು ಮೇಲೆ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಟೊಮ್ಯಾಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ ಅಂದಾಗ ಅರಿಶಿನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಟೊಮ್ಯಾಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ನೆನೆಸಿಟ್ಕೊಂಡಿದ್ದಂಥ ಮಂಡಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಹೊತ್ತು ನೀರಲ್ಲೇ ಬಿಟ್ಬಿಟ್ರೆ ಮಂಡಕ್ಕಿ ಪೇಸ್ಟ್ ಆಗಿಬಿಡತ್ತೆ ಒಗ್ಗರಣೆಗೆ ಹಾಕಿದಾಗ. ಹಾಗಾಗಿ ನೋಡಿಕೊಂಡು ಉದುರಾಗಿ ಇರೋ ಹಾಗೆ ನೆನೆಸಿಟ್ಕೋಬೇಕು. ನೋಡಿ, ಮಂಡಕ್ಕಿ ಉಸ್ಲಿ ರೆಡಿಯಾಗಿದೆ. ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ನಮ್ಮ ಸ್ಟೈಲಲ್ಲಿ ಮಂಡಕ್ಕಿ ಉಸ್ಲಿ ಮಾಡಿದ್ರೆ ಅದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕಡಲೆ ಪುಡಿನ ಹಾಕ್ಕೋಬೇಕು. ಸ್ಟವ್ ಆಫ್ ಮಾಡಿದ ಮೇಲೆ ಕಡಲೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾರ್ಮಲ್ ನಾವು ಚಟ್ನಿಗೆ ಬಳಸೋವಂಥ ಕಡಲೆನೇ, ಹಸಿ ಕಡಲೆನ ಪುಡಿ ಮಾಡಿಟ್ಕೊಂಡು ಸೇರಿಸ್ಕೊತಾ ಇರೋದು. ಹುರಿಯೋ ಅವಶ್ಯಕತೆ ಇಲ್ಲ. ಇದು ಒಂದು ಆ್ಯಡೆಡ್ ಫ್ಲೇವರ್, ದುರ್ಗದ ಸ್ಪೆಷಾಲಿಟಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ.
ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ಟೇಸ್ಟಿಯಾಗಿರುವಂಥ ಮಂಡಕ್ಕಿ ಉಸ್ಲಿ ಅಥವಾ ಮಂಡಕ್ಕಿ ಒಗ್ಗರಣೆ ರೆಡಿ ಆಗಿಬಿಡತ್ತೆ. ಮಾಡೋದು ಸುಲಭ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ. ಈಗ ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವಂಥ ಮಿರ್ಚಿ ಬಜ್ಜಿನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಸ್ವಲ್ಪ ದಪ್ಪದಾಗಿರುವಂಥ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ತುಂಬ ಸಣ್ಣ ಸಣ್ಣ ಮೆಣಸಿನ್ಕಾಯಿನ ತಗೊಂಡ್ರೆ ಖಾರ ಜಾಸ್ತಿ ಇರುತ್ತೆ. ಮೆಣಸಿನ್ಕಾಯಿ ಕರೆದ್ರೂ ಅದನ್ನು ತಿನ್ನೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ದಪ್ಪ ಇರೋದನ್ನೇ ತಗೋಬೇಕು. ಮೆಣಸಿನ್ಕಾಯಿನ ಈ ಥರ ಪ್ರೆಸ್ ಮಾಡಿ ಸ್ಕ್ವೀಸ್ ಮಾಡಿ ಇಟ್ಕೊತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಬೀಜ ಎಲ್ಲ ಬಿಟ್ಕೊಳ್ಳುತ್ತೆ. ನಾವು ಕಟ್ ಮಾಡಿದಾಗ ಬೀಜನೆಲ್ಲ ತೆಗೆಯೋದಕ್ಕೆ ಸುಲಭ ಆಗತ್ತೆ. ಈ ಥರ ಜೆಂಟಲಾಗಿ ಪ್ರೆಸ್ ಮಾಡಿಟ್ಕೊಂಡ್ರೆ ಬೀಜನ ಈಸಿಯಾಗಿ ತೆಗೆದು ಬಿಡ್ಬೋದು. ಈಗ ಒಂದು ಕಡೆ ಕಟ್ ಮಾಡಿಕೊಂಡು ಅಲ್ಲಿಂದ ಬೀಜನೆಲ್ಲ ತೆಕ್ಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಬೋಂಡ ಕರೆದಾಗ ತುಂಬ ಖಾರ ಅಂತ ಅನಿಸೋದಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಖಾರ ಮಂಡಕ್ಕಿ ಹಾಗೆ ಮಿರ್ಚಿ ಬೋಂಡ ಮಾಡ್ಕೊಂಡು ತಿಂತೀವಿ. ಅದು ಮಾಡಿದಾಗ ಈ ಮೆಣಸಿನ್ಕಾಯಿಗೆ ಸ್ಟಫಿಂಗ್ ಕೂಡ ಹಾಕ್ತೀವಿ. ಇನ್ನೊಂದು ಸರಿ ನಾನು ಆ ರೆಸಿಪಿನ ಶೇರ್ ಮಾಡಿದಾಗ ಈ ಮೆಣಸಿನ್ಕಾಯಿ ಒಳಗಡೆ ಹಾಕೋವಂಥ ಸ್ಟಫಿಂಗ್ನ ಕೂಡ ತೋರಿಸ್ಕೊಡ್ತೀನಿ. ಈಗ ಮೆಣಸಿನ್ಕಾಯಿ ಬೀಜ ಎಲ್ಲ ತೆಗೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಬನ್ನಿ ಈಗ ಹಾಗಾದರೆ ಬೋಂಡದ ಹಿಟ್ಟಿಗೆ ರೆಡಿ ಮಾಡ್ಕೊಂಡು ಬಿಡೋಣ. ಈಗ ಒಂದು ಬೌಲಿಗೆ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು 3 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡ್ರೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ, ಅದರಿಂದ ಬಜ್ಜಿ ಕ್ರಿಸ್ಪಿಯಾಗತ್ತೆ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು ಸ್ವಲ್ಪ ಜಾಸ್ತಿ ಆದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಓಂಕಾಳು ಅಥವಾ ಅಜ್ವೈನ್ನ ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೀವು ಅಜ್ವೈನ್ ಬದಲು ಜೀರಿಗೆನಾದರೂ ಬಳಸ್ಬೋದು. ಫ್ಲಫಿನೆಸ್ಗಾಗಿ ಸ್ವಲ್ಪ ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸಿದ್ದೀನಿ. ಇಲ್ಲಿ ನಾನು ಆರ್ಟಿಫಿಷಿಯಲ್ ಕಲರ್ಸ್ ಏನೂ ಬಳಸ್ತಾ ಇಲ್ಲ. ಹಾಗಾಗಿ ಕಲರ್ಗಾಗಿ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಅರಿಶಿನ ಉಪಯೋಗಿಸಿದ್ದೀನಿ. ಎಲ್ಲದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಬಜ್ಜಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ತುಂಬ ನೀರಾಗಿಬಿಟ್ರೆ ಬೋಂಡ ಕರಿಯುವಾಗ ಹಿಟ್ಟು ಮೆಣಸಿನ್ಕಾಯಿ ಜೊತೆ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಬ್ಯಾಟರ್ ಕಲಿಸುವಾಗ ಸ್ವಲ್ಪ ಗಟ್ಟಿಯಾಗಿರೋ ಹಾಗೆ ಕಲಿಸ್ಕೋಬೇಕು. ಈ ಥರ ಬೀಟ್ ಮಾಡ್ತಾ ಕಲಿಸಿದಷ್ಟು ಬೋಂಡ ಫ್ಲಫಿ ಆಗಿ ಬರುತ್ತೆ. ನೋಡಿ, ಈ ಥರ ಸಿಲ್ಕಿ ಟೆಕ್ಸ್ಚರ್ ಆಗುತ್ತೆ ನೀವು ಜಾಸ್ತಿ ಬೀಟ್ ಮಾಡಿದಾಗ. ಈ ಥರ ಬಂದಷ್ಟು ಬೋಂಡದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಅದಕ್ಕಾದ ಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಮೆಣಸಿನ್ಕಾಯಿನ ಬಜ್ಜಿ ಬ್ಯಾಟರಲ್ಲಿ ಅದ್ದಿ ಬೌಲ್ ಅಂಚಿಗೆ ಈ ಥರ ಸವರಿ ಬಜ್ಜಿನ ಮಾಡ್ಕೋಬೇಕು. ನೋಡಿ, ಈ ಥರ ಬ್ಯಾಟರ್ ಒಳಗಡೆ ಮೆಣಸಿನ್ಕಾಯಿನ ಅದ್ಬಿಟ್ಟು ಅಂಚಿಗೆ ಒಂದ್ಸರಿ ಸವರಿ ಈ ಥರ ಮಾಡ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಚೆನ್ನಾಗಿ ಬೇಯುತ್ತೆ. ತಿನ್ನಬೇಕಾದ್ರೆ ಖಾರ ಅಂತ ಅನಿಸೋದಿಲ್ಲ.
ಸೌರ್ದಲೆ ಡೈರೆಕ್ಟಾಗಿ ಕೂಡ ಹಾಕ್ಬೋದು, ಬಟ್ ಹಾಗೆ ಮಾಡೋದ್ರಿಂದ ಒಳಗಡೆ ಇರೋವಂಥ ಹಿಟ್ಟು ಅಷ್ಟಾಗಿ ಬೆಂದಿರೋದಿಲ್ಲ ಮತ್ತು ಮೆಣಸಿನ್ಕಾಯಿ ತಿನ್ನಬೇಕಾದ್ರೆ ತುಂಬ ಖಾರ ಅಂತ ಅನಿಸುತ್ತೆ. ಈಗ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಕಲರ್ ಬಂದರೆ ಸಾಕು, ನಮ್ಮ ಮಿರ್ಚಿ ಬಜ್ಜಿ ರೆಡಿ ಆಗಿಬಿಡತ್ತೆ. ನಿಮಗೆ ಆ ಥರ ಬೌಲಲ್ಲಿ ಮಾಡ್ಕೊಳ್ಳೋದು ಕಷ್ಟ ಅಂತ ಅನಿಸಿದ್ರೆ ಈ ಥರ ಒಂದು ಮೀಡಿಯಮ್ ಸೈಜ್ ಲೋಟಕ್ಕೆ ಬಜ್ಜಿ ಬ್ಯಾಟರ್ನ ಹಾಕಿಟ್ಕೋಬೇಕು. ಅದರಲ್ಲಿ ಮೆಣಸಿನ್ಕಾಯಿನ ಅದ್ದಿ ಸೇಮ್ ಅದರ ಅಂಚಿಗೆ ಈ ಥರ ಸೌರು ಬಿಟ್ಟು ಹಾಕೋದ್ರಿಂದ ಕೂಡ ಮೆಣಸಿನ್ಕಾಯಿ ಬೋಂಡ ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆ ಒಂದು ಸರಿ ಅದ್ದಿ ಈ ಥರ ತಿರುಗಿಸ್ಬಿಟ್ಟು ಸೌರು ಬಿಟ್ಟು ಹಾಕೋದು ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಈ ಥರ ಮಾಡೋದ್ರಿಂದ. ಯಾರಾದರೂ ಚಿತ್ರದುರ್ಗ ಅಥವಾ ದಾವಣಗೆರೆಗೆ ಹೋಗಿ ಈ ಥರ ಮಿರ್ಚಿ ಬಜ್ಜಿನ ಟ್ರೈ ಮಾಡಿಲ್ಲ ಅಂತ ಅಂದರೆ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಮಿಸ್ ಮಾಡ್ಕೋಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಗರಿಗರಿಯಾದ ಅಷ್ಟೇ ಟೇಸ್ಟಿಯಾಗಿರೋ ಅಂಥ ಮಿರ್ಚಿ ಬಜ್ಜಿ ರೆಡಿ. ಇದಾಗಿತ್ತು ಇವತ್ತಿನ ನಮ್ಮ ಚಿತ್ರದುರ್ಗದ ಸ್ಪೆಷಲ್ ಮಂಡಕ್ಕಿ ಒಗ್ಗರಣೆ ಹಾಗೆ ಮಿರ್ಚಿ ಬಜ್ಜಿ ರೆಸಿಪಿ. ತುಂಬ ಟೇಸ್ಟಿಯಾಗಿರೋ ರೆಸಿಪಿ, ಅಷ್ಟೇ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ನಾವು ಹೋಟೆಲಲ್ಲಿ ಯಾವ ಥರ ಮಿರ್ಚಿ ಬಜ್ಜಿ ಸಿಗುತ್ತೋ ಅದೇ ಥರ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ಬಿಡ್ಬೋದು. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು.